ಅದೇನ ಪಾಪ ಅವನ ಹೆಸರಲ್ಲಿ 5 ಎಕರೆ ಇರೋದನ್ನ ಆಸ್ಪತ್ರೆ ಕಟ್ಟಲಿಕ್ಕೆ, ಶಾಲೆ ಕಟ್ಟಲಿಕ್ಕೆ ಬೇಕಾದ್ರೆ ನಾನು ವಾಲಂಟಿಯರ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ವಾಲಂಟಿಯರ್ ಕೊಡ್ತೀನಿ. ಅದು ಅವನೇನಿಲ್ಲ, ಯಾವುದೋ ಬೇರೆ ಪಾಪದ ದುಡ್ಡದಿಂದ ಕಟ್ಟಿರೋದಲ್ಲ, ಯಾವುದೇ ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡಿ ಗೋಮಾಳ ಹೊಡೆದಿರೋ ಜಾಗ ಅಲ್ಲ. ಹಣ ಕೊಟ್ಟು ರೈತರಿಂದ ಕೊಂಡ್ಕೊಂಡಿರೋ ಭೂಮಿ. ಆಯಿತು, ಜನಕ್ಕೆ ಒಳ್ಳೇದಾಗಬೇಕು ನನ್ನ ಭಾಗದಲ್ಲಿ, ಯಾಕೆಂದರೆ ಅವರೆಲ್ಲ ಸಾಕಿದ್ದಾರೆ ನಮ್ಮನ್ನ. ನಾನು ಎಲ್ಲೋ ಇದ್ದನು, ಈಗ ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿದ್ದವರು, ಬೇರೆ ಕಡೆ ಇದ್ದಾರೆಲ್ಲ ಬಂದು ಭೂಮಿ ತಗೊಂಡ್ಬಿಟ್ರೆ ತಪ್ಪಿಲ್ಲ. ಕುಮಾರಸ್ವಾಮಿ ಆಸ್ತಿಯಿಂದ ಬಂದು ಇಲ್ಲಾಕೆ ಭೂಮಿ ತಗೋಬೇಕು ಅವನು? ಇದನ್ನು ಹೇಳ್ತಾರಲ್ಲಪ್ಪ ಇವರು ಕಾಂಗ್ರೆಸ್ನವರು. ಇವ್ರ ಪಾರ್ಟ್ನರ್ಸ್ ಅಲ್ಲೆಲ್ಲ ತಾವರೆಕೆರೆ ಯಾರ್ಯಾರಪ್ಪ ಪಾರ್ಟ್ನರ್ಗಳು? ಅದು ಯಾವುದೋ ಒಂದು 1,000 ಎಕರೆ ಕಾಂಪೌಂಡ್ ಹಾಕೊಂಡವ್ರಲ್ಲ ಈಗ. ಯಾವುದು ಎಲ್ಲ ಇರಲಿ, ಆಮೇಲೆ ನಿಧಾನಕ್ಕೆ ಬಂದು ನಿನ್ನೆ ಅವ್ರು ಇದೆಯಾ ಬ್ರದರ್? ಏನು ಹೇಳಿ? ಹಾಂ, ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ 0 ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಾವು ಬೆಳೆಗಾರರ ಒಂದು ಇವತ್ತೇನು ಶ್ರೀನಿವಾಸಪುರದಲ್ಲಿ ಪ್ರೊಟೆಸ್ಟ್ ರ್ಯಾಲಿ ನಡೀತಿದೆ, ಬಂದ್ ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೋಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರೇನು ಅಲ್ಲಿದ್ದರು, ಅವರ ಕಚೇರಿಯಲ್ಲಿ ಇಲ್ಲದೆ ಅವರು ಭೋಪಾಲ್ನ ಪ್ರವಾಸದಲ್ಲಿದ್ದಂಥ ಹಿನ್ನೆಲೆ ಒಳಗೆ ಏನೊಂದು ಇಮ್ಮಿಡಿಯೇಟಾಗಿ ಅವರು ತೀರ್ಮಾನ ಮಾಡಲಿಕ್ಕಾಗಿಲ್ಲ. ನನಗೆ ಬಂದಂಥ ಮಾಹಿತಿ, ರಾಜ್ಯ ಸರ್ಕಾರದಿಂದ ಪತ್ರವನ್ನು ಇನ್ನೂ ಕಳಿಸಿರತಕ್ಕಂಥದ್ದು ಅವರ ಕೇಂದ್ರ ಕಚೇರಿನಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂಥ ಪತ್ರದ ಹಿನ್ನೆಲೆಯಲ್ಲೇ ಮಾರನೇ ದಿವಸ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೋಪಾಲ್ನಿಂದ ಬರ್ತಾ ಇದ್ದಾರೆ, ಅವರ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವ್ರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊತೀವಿ, ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕಪಟ್ಟ ರಾಮನಗರದವರೆಗೂ ಹೇಳ್ತೇನೆ. ಇವತ್ತು ಕಳೆದ ಬಾರಿನೂ ಸಹ ದೊಡ್ಡ ಮಟ್ಟದ ಪರಿಹಾರ ಏನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ, ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನಾಳೆ ಒಳಗೆ ಆಗುತ್ತೆ. ಹಾಂ, ವಿಧಾನ ಪರಿಷತ್ ಚುನಾವಣೆ ಮುಗಿದೋಗಿದೆಯಲ್ಲ ಬಿಡಿ. ಕರ್ನಾಟಕದಲ್ಲ ಹೋಗಿದ್ದೀನಿ ನಾನು. ಆಗಲೇ 2-3 ಸಭೆ ಮಾಡಿದ್ದೀನಿ, 2-3 ಸಭೆಯಲ್ಲಿ ಭಾಗವಹಿಸಿದ್ದೀನಿ. ನೋಡಿ, ಈಗ ಕಾನೂನಿನ ಒಂದು ಹೋರಾಟ ಮುಖ್ಯ. ಕಾನೂನಿನ ಹೋರಾಟಕ್ಕೆ ಏನೇನು ಪತ್ರಗಳ ಇದನ್ನು ರೆಡಿ ಮಾಡಬೇಕು, ಪೇಪರ್ಸ್ಗಳನ್ನ ರೆಡಿ ಮಾಡಲಿಕ್ಕೆ ಒಂದು ಟೀಮ್ ಬಿಟ್ಟಿದ್ದೇವೆ. ಬಹುಶಃ ಅವೆಲ್ಲ ಪತ್ರಗಳು ಇನ್ನೊಂದು 2-3 ದಿವಸದಲ್ಲಿ ಸಂಪೂರ್ಣವಾಗಿ ದಾಖಲೆಗಳನ್ನು ಇಟ್ಕೊಂಡು ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಟೀಮ್ ರಚನೆ ಮಾಡಿದ್ದೇವೆ.